ರೆಡಿ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನನ್ನ ಅಚ್ಚುಮೆಚ್ಚಿನ ಗುರುಗಳು ಉಪವಿಭಾಗಾಧಿಕಾರಿಗೆ ಅತ್ಯಂತ ಹೆಚ್ಚು ಜನಪ್ರಿಯತೆ ಕೊಟ್ಟು ಸಾರ್ವಜನಿಕ ಕೆಲಸಗಳಿಗೆ ಅತ್ಯಂತ ಹೆಚ್ಚು ಮನ್ನಣೆ ಕೊಟ್ಟು ಸಾರ್ವಜನಿಕ ಬಾಯಿನಲ್ಲಿ ಅತ್ಯಂತ ಹೆಚ್ಚು ಮನೆ ಮಾತಾಗಿದ್ದವರು ನಮ್ಮ ಜೀವನವನ್ನ ಕಟ್ಕೊಳ್ಳೋಕೆ ಬೆಂಗಳೂರನ್ನ ನೋಡ್ತಾ ಇದ್ದಾರೆ. ಅದೇ ರೀತಿ ರಾಜ್ಯದಲ್ಲಿ ಒಳ್ಳೆ ನೆನಪಿರಲಿ ಅಂತ ಸಿನಿಮಾವನ್ನ ನಿರ್ದೇಶನ ಮಾಡಿ ಇಡೀ ರಾಜ್ಯಕ್ಕೆ ಬ್ಲಾಕ್ ಬಸ್ಟರ್ ಸಿನಿಮಾವನ್ನ ಕೊಟ್ಟು ಸಿನಿಮಾ ರಂಗವನ್ನು ಕೂಡ ನೋಡಿ ನನ್ನ ಊರಲ್ಲಿ ನಮ್ಮ ರೈತಾಪಿ ವರ್ಗದವರಿಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಇವತ್ತು ಹಸುಗಳಿಗೆ ಮತ್ತು ಮೇಕೆಗೆ ಅವರ ಒಂದು ಬ್ರ್ಯಾಂಡ್ ಅಲ್ಲಿ ಪಶು ಆಹಾರ ಉತ್ಪಾದನೆ ಘಟಕವನ್ನ ಅವ್ರ ಊರಲ್ಲಿ ಸ್ಥಾಪನೆ ಮಾಡಿ ಸ್ಥಳೀಯರಿಗೆ ಉದ್ಯೋಗಾವಕಾಶವನ್ನ ಕೊಟ್ಟು ಕಡಿಮೆ ಬೆಲೆಯಲ್ಲಿ ಪಶು ಆಹಾರವನ್ನ ಇಡೀ ಮಂಡ್ಯದ ರೈತರಿಗೆ ಒದಗಿಸಬೇಕು ಅಂತೇಳಿ ಬಂದಿದ್ದಾರೆ. ಅವರಿಗೆ ನೀವು ದೊಡ್ಡ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತವನ್ನ ಕೊಡಬೇಕು. ಅವರು ಬೆಂಗಳೂರಿನಲ್ಲಿ ಇನ್ನೂ ಹಲವಾರು ಸಿನಿಮಾಗಳ ನಿರ್ದೇಶನವನ್ನು ಮಾಡಬಹುದಾಗಿತ್ತು. ಆದರೆ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಸಂಸ್ಥೆಯನ್ನು ಉಂಟಾಕಿದ್ದಾರೆ. ಈ ಸಂಸ್ಥೆ ಬೃಹದಾಕಾರವಾಗಿ ಬೆಳೆದು ಅಂಕೇರಿಯಿಂದ ಇಡೀ ಕರ್ನಾಟಕದ ಮೂಲೆಗಳಲ್ಲೂ ಬ್ರಾಂಚ್ ಸ್ಥಾಪನೆ ಆಗಿ ಕರ್ನಾಟಕದ ಎಲ್ಲ ರೈತರು ಇವರ ಬ್ರ್ಯಾಂಡ್ನ ಉತ್ಪಾದನೆ ಸಿಗಲಿ ಅಂತೇಳಿ ನಾನು ಬಯಸ್ತೀನಿ. ಇವತ್ತು ನಾಡದೇವತೆ ಚಾಮುಂಡೇಶ್ವರಿಯ ಹುಟ್ಟುಹಬ್ಬ. ಅಂತಹ ಪವಿತ್ರವಾದ ದಿನ ರೈತರ ಚಿನ್ನದ ಬೆಲೆ ಬೆಂಗಳೂರಿಂದ 70 ಹೋಗ್ಬೇಕಾಗಿರೋದ್ರಿಂದ ಅವರು ಸಹ ರತ್ನಗರ್ ಅವರಿಂದ ಮೂರು ಚಿತ್ರಗಳು ಮಾಡಿ ಮೂರರಲ್ಲೂ ತನ್ನ ಪ್ರತಿಭೆಯನ್ನು ಪ್ರದರ್ಶಿಸಿ ಗೆದ್ದ ನಿರ್ದೇಶಕ ಇಲ್ಲಿ ರೈತನಾಗಿ ಅಲ್ಲಿ ಕೆಲಸ ಶುರು ಮಾಡಿದ್ದಾರೆ. ಅವರು ಸಿನಿಮಾ ರಂಗ ಬಿಟ್ಟು ಇಲ್ಲಿ ಬಂದ ನನ್ನ ಎಷ್ಟೋಸರಿ ಬೇಕು. ಯಾಕೆಂದರೆ ಚಿತ್ರರಂಗಕ್ಕೆ ಇಂಥವು ಬಹಳ ಬಹಳ ಮುಖ್ಯ. ಅವರು ಅಲ್ಲಿಂದ ಇಲ್ಲಿ ಬಂದು ಮುಂದೇನು ಹಾಕಲಿ ಕೂತ್ಕೊಂಡಾಗ ಅಂತ ಯೋಚನೆ. ಆದರೆ ಅವರು ಬರೀ ಹಾಲ್ಕ ಅವರು ಒಂದು ಸೃಜನಶೀಲ ಕೆಲಸ ಮಾಡಿದ್ದಾರೆ. ಒಂದು ಭೂಮಿ ಒಡೆಯುವ ಎರೆಹುಳ ಹೇಗೆ ತನ್ನ ಕ್ರಿಯೇಟಿವಿಟಿಯಿಂದ ಬೆಳೆಗೆ ಕೊಟ್ಟು ಹಾಗೆ ಒಂದು ಎರೆಹುಳವಾಗಿ ಭಾವಿಸಲಿಕ್ಕೆ ಇಷ್ಟಪಡ್ತಾರೆ. ಕಾರಣ ಒಬ್ಬ ರೈತರ ಮಗ ತನ್ನ ಬದುಕಿಗಾಗಿ ಬೆಂಗಳೂರಿನಲ್ಲಿ ಇದ್ದು ತನ್ನ ಕ್ರಿಯಾಶೀಲತೆಯನ್ನು ಸಿನಿಮಾ ಸಂಸ್ಕೃತಿಯಲ್ಲಿ ತೋರಿಸಿ ಪುರಸ್ಕಾರಕ್ಕೆ ಭಾಜನರಾಗಿ ಇವತ್ತು ಹುಟ್ಟಿದ ಊರಿಗೆ ನನ್ನ ಸಮುದಾಯ